ಬಾಗಲಕೋಟೆ ಉಪಚುನಾವಣೆ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಬಿಜೆಪಿ ಪಕ್ಷದಿಂದ ಬಿರುಸಿನ ಪ್ರಚಾರ ಸಾಗುತ್ತಿದೆ. ಈಗ ನಮ್ಮೊಂದಿಗೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಬನ್ನಿ, ಅವರು ಸಹ ಈ ಪಕ್ಷದ ಅಭ್ಯರ್ಥಿಗಾಗಿ ಸಾಕಷ್ಟು ಒಂದು ಶ್ರಮ ವಹಿಸಿದ್ದಾರೆ. ಗೆಲ್ಲಿಸಬೇಕು ಅಂತ ಅವರು ಹಠ ತೊಟ್ಟಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿಗೆ ಇದ್ದಾರೆ. ಅವ್ರು ಯಾವ ತರ ಒಂದು ಪ್ರಚಾರ ಮಾಡಿದ್ದಾರೆ, ಎಲ್ಲೆಲ್ಲಿ ಪ್ರಚಾರ ಮಾಡಿದ್ದಾರೆ, ಹೇಗೆಲ್ಲ ಒಂದು ತಮ್ಮದೇ ಆದಂತಹ ಕಾರ್ಯವೈಖರಿ ಮಾಡಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ನೀವು ಪ್ರಚಾರ ಯಾವ ತರ ಒಂದು ಮಾಡುತ್ತಿದ್ದೀರಿ? ಈಗ ಬಾಗಲಕೋಟೆ ಉಪಚುನಾವಣೆ ನಮ್ಮ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ವೀರನಾಥ್ ಚನ್ನತಿಮ್ಮಠ ಅವರು ಎಲ್ಲರಿಗೂ ಚಿರಪರಿಚಿತರು. ಅವರೊಂದು ಶಿಕ್ಷಣ ಸಂಸ್ಥೆ ನಡೆಸುವಂತದಿಂದ ಹಿಡ್ಕೊಂಡು 3 ಬಾರಿ ಶಾಸಕರಾಗಿ ಮತ್ತು ಅವರು ಸೋತಾಗನೂ ಸಹಿತ ಮನೆಯಲ್ಲಿ ಕೂಡಲಾರ್ದೇನೆ ಅವರು ಜನರ ಮಧ್ಯದಲ್ಲಿ ಇದ್ಕೊಂಡು ಕೆಲಸ ಮಾಡಿರುವಂತವ್ರು. ಅವರು ಈ ನವನಗರ ಇರ್ಬೋದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಮತ್ತು ಅವ್ರ ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ಅವರ ಬಹಳಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿಯಕ್ಕೆ ಅನ್ನುವಂತ ಇದರಲ್ಲಿ ಹನ್ನಿ ಕಾಣಿಸ್ತಾ ಇದೆ. ಉಳಿದ ಶಾಸಕರಿದ್ದಾಗ ಏನ್ ಅಭಿವೃದ್ಧಿ ಆಯ್ತು, ಇವರಿದ್ದಾಗ ಏನ್ ಅಭಿವೃದ್ಧಿ ಆಯ್ತು ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಇವತ್ತು 3 ವರ್ಷಗಳ ಕಾಲ ಅವ್ರಿಗೆ ಕಾಂಗ್ರೆಸ್ಸಿನ ಶಾಸಕರಿಗೆ ಮತ್ತು ಆ ಸರ್ಕಾರಕ್ಕೆ ಸಮಯವನ್ನು ಕೊಟ್ಟರು ನಮ್ಮ ಮತದಾರ ಬಾಂಧವರು. ಆದ್ರೆ ಇವತ್ತು ಏನೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರ ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ಆಗ್ತಾ ಇಲ್ಲ. ಒಂದು ರಸ್ತೆಗಳು, ಹೊಸ ರಸ್ತೆಗಳಿಲ್ಲ, ಆಶ್ರಯ ಮನೆಗಳಿಲ್ಲ, ಹೊಸ ನೀರಾವರಿಗಳಿಲ್ಲ, ಬೋರ್ವೆಲ್ ಇಲ್ಲ, ಈ ರೀತಿ ಎಲ್ಲ ಸ್ಕೂಲ್ ಕಾಲೇಜಸ್ಗಳಿಲ್ಲ, ಅಪಾಯಿಂಟ್ಮೆಂಟ್ಗಳಿಲ್ಲ. ಈ ರೀತಿ ಇದ್ದಾಗ ಎಲ್ಲರೂ ಜನ ಬೆಸತ್ತಿದ್ದಾರೆ. ಬರುವಂತ ದಿವಸದಲ್ಲಿ ನಿಶ್ಚಿತವಾಗಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಮುಂದೆ 2028ಕ್ಕೆ ಜನರಲ್ ಎಲೆಕ್ಷನ್ ದಲ್ಲಿ ಮುಂದೆ ಬಿಜೆಪಿ ಸರ್ಕಾರ ಬರುವಂತದ್ರ ಕಡೆ ಜನ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ. ಈ ಚುನಾವಣೆ ಪ್ರಮುಖವಾಗಿ ಎಲ್ಲ ಬಿಜೆಪಿಯನ್ನು ಒಗ್ಗಟ್ಟಾಗುವಂತ ಪಾತ್ರ ವಹಿಸೈತೆ ಅಂತ ಅನ್ಸುತ್ತೆ. ನಿಜವಾಗಿಯೂ ಸಹಿತ ನಾವು ಸೋತಿರುವಂತದ್ದು ಕಾಂಗ್ರೆಸ್ಸಿನವ್ರು ನಮ್ಗೆ ಸೋಲಿಸಿಲ್ಲ. ನಮ್ಮ ಒಳಗೇನೆ ನಾವು ತಪ್ಪುಗಳನ್ನ ಮಾಡಿರೋದ್ರಿಂದ ಸೋತಿರುವಂತದ್ದು. ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ 7ಕ್ಕೆ ಇದ್ದೀವಿ ನಾವು ಬಿಜೆಪಿಗೆ, ಇನ್ಕ್ಲೂಡಿಂಗ್ MP ಒಂದು ಕ್ಷೇತ್ರ ಹಿಡಿದ್ರೆ ಹುಣಗುಂದು, ನರಗುಂದು, ನಾವು 8ಕ್ಕೆ ಇದ್ದೀವಿ. ನಾವು 8ಕ್ಕೆ ಯಾವಾಗ ಒಂದಿಲ್ಲ ಅವಾಗ ನಾವು ಸೋತೀವಿ. ಅದ್ರ ಸಲುವಾಗಿ ಇವತ್ತೆಲ್ಲ ಹಿಂಗಾದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ನಾವು ದೂರ ಆಗಿದ್ದೀವಿ. ಈಗ ನಮ್ಮಷ್ಟು ನಾವೇ ನಮ್ನ ಯಾರು ಒಂದ್ ಮಾಡಿಲ್ಲ. ಡೆಲ್ಲಿ ಅವ್ರು ಹೇಳಿಲ್ಲ, ಬೆಂಗಳೂರು ಅವ್ರು ಹೇಳಿಲ್ಲ, ನಮ್ಮ ಜಿಲ್ಲಾದ ಪ್ರಮುಖರನ್ನ ಯಾರು ಹೇಳಿಲ್ಲ. ನಮ್ಮಷ್ಟಕ್ಕೆ ನಾವೇನೆ ಒಂದಾಗಿ ಇವತ್ತಿನ ಮುಂದೆ ಬರುವಂತ ದಿವಸದಲ್ಲಿ ನಾವು ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಮಾಡಬೇಕು, ಮತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಕೈ ಜೋಡಿಸ್ಬೇಕು ಅನ್ನೋಂಥದ್ದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದೇ ಪ್ರಕಾರವಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಅಂದ್ರೆ ಈ ಚುನಾವಣೆ ಸಮಯದಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನ ಜಪ ಆಗುತ್ತೆ, ನಂತರ ದಿನದಲ್ಲಿ ಮತ್ತೆ ನಿಮ್ಮಲ್ಲಿ ವೈಮನಸ್ಸು ಪ್ರಾರಂಭ ಆಗುತ್ತೆ ಅಂತ ಮಾತು ಕೇಳ್ಬೋದು. ಇಲ್ಲ, ಇದು ವೈಮನಸ್ಸು ಆಗಿರೋದು ಕೂಡಿರುವಂತ ಮೊದಲೇ ಸಲನೇ. ವೈಮನಸ್ಸು ಆಗಿರೋದು ಹಿಂದಿನ ಸಲ, ಈ ಕೂಡಿರೋದು ಫಸ್ಟ್ ಟೈಮ್. ಈ ಕೂಡಿದಾಗ ಏನ್ ಲಾಭ ಇದೆ, ವೈಮನಸ್ಸಿದಾಗ ಏನ್ ಲಾಭ ಇದೆ ಅನ್ನೋಂಥದ್ದು ಬಹಳ ಸ್ಪಷ್ಟ ಗೊತ್ತಾಗಿದೆ. ಹೀಗಾಗಿ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಸುಶಿಕ್ಷಿತರಿದ್ದಾರೆ, ಅವ್ರಿಗೆ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಶಕ್ತಿ ಇದೆ ಎಲ್ಲರಿಗೂ. ಹಿಂಗಾಗಿ ಆ PS ಪೂಜಾರ್ ವಕೀಲರು ಇರ್ಬೋದು, ಅಥವಾ ಅವ್ರ ಸಂಘಟಕರಿಂದ ಬಂದವ್ರು ಇರ್ಬೋದು, ನಾವು ನಮ್ಮ ಸಂಘಟಕರು ಇರ್ಬೋದು, ಅಥವಾ ವೀರನಾಥ್ ಚನ್ನತಿಮ್ಮಠ ಅವ್ರ ಹಿಂಬಾಲಿಕರು ಇರ್ಬೋದು, ಎಲ್ಲರಿಗೂ ಮನದಟ್ಟಾಗಿದೆ. ಒಟ್ಟ ಕೂಡಿದ್ರೆ ಒಂದ್ ಶಕ್ತಿ ಹೆಚ್ಚಿದೆ ಅನ್ನುವಂಥದ್ದನ್ನ ಗೊತ್ತಾಗಿದೆ. ಅದ್ರ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ಮನಸ್ತಾಪ ಬರಲಾರದಂತೆ ನೋಡ್ಕೊಂಡ್ ಹೋಗ್ತೀವಿ. ಸರಿ, ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಯತ್ನಾಳ್ ಅವರು ಸ್ಟಾರ್ ಪ್ರಚಾರಕ ಅಂತ ಆಗಿದ್ದಾರೆ. ಯಾಕಂದ್ರೆ ಅವರು ಬಿಜೆಪಿ ಉಚ್ಚಾಟನೆ ಆಗಿದ್ರು ಸಹ ಈಗ ನಿಮ್ಮ ಅವರ ಪರವಾಗಿ ಅಥವಾ ಅವರ ನಿಲುವು ಏನು ಅನ್ನೋದು ನೀವು ಹೇಳಿದ್ರಿ, ಅವರು ಹೇಳಿದಾರ. ಇದರಿಂದ ಪಕ್ಷಕ್ಕೆ ಸ್ವಲ್ಪ ಏನಾದ್ರು ಹಿನ್ನಡೆ ಅನ್ಸುತ್ತೆ? ಇಲ್ಲ, ಈಗೇನಾಗಿದೆ, ಯಾರೇ ಒಬ್ಬ ವ್ಯಕ್ತಿಯನ್ನ ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡ್ಲಿಕ್ಕೆ ಮುಂದೆ ಬರ್ತಾನಂದ್ರೆ ಅವ್ನು ಕಾಂಗ್ರೆಸ್ನವ್ನು ಇರ್ಬೋದು, ಉಚ್ಚಾಟಿದವ್ರು ಇರ್ಬೋದು, ಮತ್ತೊಬ್ಬನೇ ಇರ್ಬೋದು, ನಾವೆಲ್ಲರಿಗೂ ಸ್ವಾಗತ ಮಾಡ್ತೀವಿ. ಈಗ ನಾನು ಸ್ಟಾರ್ ಕ್ಯಾಂಪೇನ್ ಇದೀನಿ ಮತ್ತು CC ಪಾಟೀಲ್ರು ಇದ್ದಾರೆ. ಅದಕ್ಕಿಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಶಕ್ತಿ ಇರ್ತದೆ. ಒಂದು ಬೇರೆ ಕಾರಣದಿಂದ ಅವ್ರು ಹೊರಗೆ ಹೋಗಿರ್ಬೋದು, ಆದ್ರೆ ಅವ್ರದ್ದು ಅವ್ರದೇ ಆಗಿರುವಂತ ಫಾಲೋವರ್ಸ್ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಾ ಇರೋದ್ರಿಂದ ಅವ್ರು ಸ್ವ ಇಚ್ಛೆಯಿಂದ ಅವ್ರು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಭ್ಯರ್ಥಿಗಳನ್ನು ಒಪ್ಕೊಂಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಸಹಿತ ಬಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿನ ಸಲುವಾಗಿ ಯಾರೇ ಬಂದು ನಾವು ಸ್ವಾಗತ ಮಾಡ್ತೇವೆ ಅನ್ನೋ ಮಾತು ಇದೆ. ಅಲ್ಲ, ಅವ್ರಿಗೆ ಘರ್ ವಾಪಸ್ಸಿಗೆ ಇದಕ್ಕೆ ನೆಪದಿಂದ ಆಗ್ಬಹುದು ಏನು ವಾಪಸ್? ನೋಡಿ, ನಮ್ಮ ಇದನ್ನ ನಿರ್ಧಾರ ಮಾಡುವಂತವ್ರು ರಾಷ್ಟ್ರೀಯ ನಾಯಕರು ಯಾರು ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ತಗೋಬೇಕು, ಯಾವಾಗ ತಗೋಬೇಕು ಅನ್ನೋಂಥದ್ದನ್ನ ತೀರ್ಮಾನ ಮಾಡುವಂತವ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರದ ನಾಯಕರು ಮಾಡ್ತಾರೆ. ಅದು ನಮ್ದು ಒಂದು ಇಚ್ಛೆ ಇದೆ. ಯಾರು ಬಿಟ್ಟು ಹೋಗಿದ್ದಾರೆ ಎಲ್ಲರನ್ನೂ ಕರ್ಕೊಂಡ್ ಬಂದು ಒಂದ್ ದೊಡ್ಡ ಶಕ್ತಿ ಆದಾಗ ಮಾತ್ರ ಇದು ನಂಬರ್ ಗೇಮ್. ಇದು ನಾವು ಎಷ್ಟೇ ನಾವು ಬಿಜೆಪಿ ಪರವಾಗಿದೀವಿ ಅಂದ್ರು ಹೋಟ್ ನಾವು ಬಿಜೆಪಿಗೆ ಹಾಕಿದಾಗನೇ ಅಥವಾ ಆ ಪಕ್ಷಕ್ಕೆ ಹಾಕಿದಾಗನೇ ಅದು ಕೌಂಟ್ ಆಗೋದು. ಅದ್ರ ಸಲುವಾಗಿ ನಾವು ಸಣ್ಣ ಪುಟ್ಟ 100-200 ಸಾವಿರ ಹೊಡೆದಿಂದ ಸೋಲುವಾಗ ಪ್ರತಿಯೊಬ್ಬಂದು ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಸಲುವಾಗಿ ನನ್ನ ವೈಯಕ್ತಿಕ ವಿಚಾರ, ಯಾರ್ಯಾರು ಬಿಟ್ಟುಗಾರ ಎಲ್ಲರೂ ಕರ್ಕೊಂಡ್ ಬರ್ಬೇಕು ಅನ್ನೋದು ಬಂದಿದೆ. ಅಲ್ಟಿಮೇಟ್ ನಿರ್ಧಾರ ರಾಷ್ಟ್ರೀಯ ನಾಯಕರು. ಸರಿ, ಇನ್ನೊಂದು ಏನಂದ್ರೆ ಈಗ ಇವತ್ತು ಮುಖಂಡರು ನಡೆಯುವಂತ ಸಭೆಯಲ್ಲಿ ಯತ್ನಾಳ್ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಮುಂದಿನ ಮುಖ್ಯಮಂತ್ರಿ ನಾನೇ ಹಾಕಿನಿ, ನಾನೆಲ್ಲ ಬದಲಾವಣೆ ಮಾಡ್ತೀನಿ, ಬಿಜೆಪಿ ಜೊತೆ ಹೊಂದಾಣಿಕೆ ಹಾಕಿನಿ ಅನ್ನೋ ವಿಚಾರದಲ್ಲಿ ಮಾತಾಡೋದು. ಅದಕ್ಕೆ ನಿಮ್ದು ಏನು ರಿಯಾಕ್ಷನ್?
ನೋಡಿ, ನಮ್ಮ ಕರ್ನಾಟಕದ 7 ಕೋಟಿ ಜನರಿಗೂ ಮುಖ್ಯಮಂತ್ರಿ ಆಗುವಂತದಕ್ಕೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಲ್ಲಿ ಅವರೊಬ್ರು ಹೇಳ್ಕೊಂಡಿದ್ದಾರೆ. ಅವ್ನ ಹಣೆ ಬರದಲ್ಲಿ ಆಗಿದ್ರಂದ್ರೆ ಯಾಕೆ ಆಗ್ಬಾರ್ದು? ಯಾರ ಹಣೆ ಬರದಲ್ಲಿ ಏನಿರ್ತದೆ ಆಗ್ಬೋದು. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೀರ್ಮಾನ ಮಾಡುವಂತವ್ರು ರಾಷ್ಟ್ರೀಯ ನಾಯಕರು, ಪರಿವಾರದ ಹಿರಿಯರು ಕೂಡ ಮಾಡ್ತಾರೆ. ಅವಾಗ ಯಾರು ಮೆಜಾರಿಟಿ ಬಂದಿರ್ತದೆ ಆ ಅವಾಗ ಅವ್ರ ನಿರ್ಧಾರ ತಗೋತಾರೆ. ಅದಕ್ಕೆಲ್ಲರೂ ನಾವು ಬದ್ಧರಾಗಿರ್ತೇವೆ. ಈ ಚುನಾವಣೆ ಮುಂದಿನ ಚುನಾವಣೆ 2022 ಚುನಾವಣೆ ದಿಕ್ಸೂಚಿ ಆಗಲೇದೇನು? ನಿಶ್ಚಿತವಾಗಿನೂ ಸಹಿತ ಈ ಇನ್ನೂ 2 ವರ್ಷ ನಮ್ಮ ಚುನಾವಣೆ ಇರ್ತಾ ಇರೋದ್ರಿಂದ ಅವರೇನು ಇವತ್ತು ಮತದಾರ ಬಾಂಧವರು ಇವತ್ತೇನು ತೆಗೆದುಕೊಳ್ಳುವಂತ ನಿರ್ಧಾರ ಮುಂದಿನದಕ್ಕೆ ಸ್ವಲ್ಪ ಮಟ್ಟಿಗೆ ದಿಕ್ಸೂಚಿ ಆಗೇ ಆಗುತ್ತೆ. ಅಂದ್ರೆ ನೀವು ಮುಂದಿನ ಚುನಾವಣೆ ಎಲ್ಲ ಬಿಜೆಪಿ ಬಹುಮತ ಆತಂದ್ರೆ ನೀವು ಮುಂದಿನ ಸಿಎಂ ಆಗುವಂತ ಲಕ್ಷಣಗಳು ಇದಾವೆ. ಈಗಾಗಲೇ ನೀವೊಮ್ಮೆ ನಿಮ್ದು ಹೆಸರು ಕೇಳಿ ಬಂದಿತ್ತು. ಈಗ ಮುಂದೆ ನೀವು ಸಿಎಂ ಅಂತ ಅನಿಸ್ತಾ ಇದೆ. ನೋಡಿ, ನಾ ಟಿಕೆಟ್ ಕೊಡ್ಲಿಲ್ಲ, ಇದೊಂದ್ಸಲ ಪಕ್ಷದ ಕೆಲಸ ಮಾಡಿ ಅಂದ್ರೆ ಅವಾಗ ನಾನು ನಿಶ್ಚಿತವಾಗಿನೂ ಸಹಿತ ಯಾವ್ದು ಬಂಡುಕೋರರಾಗಿ ನಾನು ಪ್ರಯತ್ನ ಮಾಡಲ್ಲ. ಪಕ್ಷ ಏನ್ ಹೇಳ್ತೀವಿ ಅದನ್ನ ಕೇಳುವಂತವ್ ನಾನು. ಪಕ್ಷ ಇಲ್ಲಪ್ಪ ನೀನು ಇವತ್ತು ಒಂದ್ ದಿವಸ ಪೂರ್ತಿ ರಾಜ್ಯ ತುಂಬಾ ಅಡ್ಡಾಡು, ನಿನಗೆ ಎಮ್ ಎಲ್ ಎ ಟಿಕೆಟ್ ಬೇಡ ಅಂದ್ರೆ ಆಯ್ತು, ಅಷ್ಟೇ ಮಾಡ್ತೇನೆ. ಎಮ್ ಎಲ್ ಎ ಆಗ್ಲಾರ್ದ ಮುಖ್ಯಮಂತ್ರಿ ಹೆಂಗಾಗ್ತಾರೆ? ಅದ್ರ ಸಲುವಾಗಿ ನಮ್ಮ ಪರಿವಾರದ ಹಿರಿಯರು, ಆಮೇಲೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನ್ ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ಬದ್ಧದೀವಿ. ನಾವೊಂದು ಯಾವುದೇ ರೀತಿಯಿಂದ ನಾನು ಡಿಮಾಂಡ್ ಮಾಡ್ಲಿಕ್ಕೆ ಹೋಗಲ್ಲ. ಸರ್, ಈ ಚುನಾವಣೆಯಲ್ಲಿ ಹಿಂದುತ್ವ ಗೆಲ್ಲುತ್ತೋ ಅನುಕಂಪ ಗೆಲ್ಲುತ್ತೋ? ನಿಶ್ಚಿತವಾಗಿಯೂ ಹಿಂದುತ್ವ ಗೆಲ್ತದೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ನಾವು ಅಂದಾಜು ಈಗ ಒಂದ್ ವಾರಿಂದ ಅಡ್ಡಾಡೋದು ನೋಡಿದ್ರೆ ಜನರ ರೋಷಾವೇಶ, ಅವ್ರ ಮಗ ನಮ್ಮ ಕಡೆ ಸ್ವಾಗತ ಮಾಡುವಂತದ್ದು, ಅವ್ರ ಸ್ಪಂದನೆ ಮಾಡುವಂತದ್ದು ಎಲ್ಲ ನೋಡಿದ್ರೆ ಕನಿಷ್ಠ 25,000 ಅಂತರಗಳಿಂದ ನಾವು ಗೆಲ್ತೇವೆ. ಇದು ಏನು ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರ ಅಭಿಪ್ರಾಯ.